ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೇ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೇ, ಇವತ್ತು ಜ್ಯೋತಿಷ ವಿಚಾರದಲ್ಲಿ ಮೇಷರಾಶಿ ಮೇಷರಾಶಿಯಲ್ಲಿ ಯಾವ್ಯಾವ ರೀತಿ ಒಂದು ಉತ್ತಮ ಫಲಗಳನ್ನ ಜಾತಕದಲ್ಲಿ ಒಬ್ಬ ವ್ಯಕ್ತಿ ಪಡ್ಕೋಬಹುದು. ಅದರಲ್ಲೂ ಬಹಳ ವಿಶೇಷವಾಗಿ ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು 3 ನಕ್ಷತ್ರಗಳು ಬರ್ತದೆ. 3 ನಕ್ಷತ್ರಗಳಲ್ಲಿ 3 ರೀತಿಯ ಗುಣಲಕ್ಷಣಗಳು, 3 ರೀತಿಯ ವಿವಿಧ ಬೇರೆ ರೀತಿಯ ಫಲಗಳನ್ನ ಒಬ್ಬ ಜಾತಕದ ವ್ಯಕ್ತಿ ಪಡ್ಕೋಬಹುದು. ಅದು ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್, ಯಾರೇ ಮೇಷರಾಶಿಯಲ್ಲಿ ಹುಟ್ಟಿದ್ರು ಚಂದ್ರ ಅವರಿಗೆ ಮೇಷರಾಶಿಯಲ್ಲಿದ್ರೆ ಅದು ಮೇಷರಾಶಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಬರುತ್ತೆ, ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರ ಬರ್ತದೆ, ಮೇಷರಾಶಿಯಲ್ಲಿ ಕೃತಿಕಾ ನಕ್ಷತ್ರ 1 ಪಾದ ಮಾತ್ರ ಬರುತ್ತೆ, ಇನ್ನು ಮಿಕ್ಕಿರ್ತಕ್ಕಂಥ 3 ಪಾದ ವೃಷಭ ರಾಶಿಗೆ ಹೋಗುತ್ತೆ. ಅಂದರೆ 3 ನಕ್ಷತ್ರ, ಅಶ್ವಿನಿ ನಕ್ಷತ್ರದಲ್ಲೇ ಹುಟ್ಟಿರ್ತಕ್ಕಂಥವ್ರು ಮೇಷರಾಶಿನೇ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಿರ್ತಕ್ಕಂಥವ್ರು ಮೇಷರಾಶಿನೇ, ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾತ್ರ ಇಲ್ಲಿ ಮೇಷರಾಶಿ ಆಗ್ತಾರೆ. ಸೊ ಮೇಷರಾಶಿಗೆ ಅಧಿಪತಿ ಕುಜ, ಆದರೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಆಗ್ತಾನೆ, ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಶುಕ್ರ ಆಗ್ತಾನೆ, ಮೇಷರಾಶಿಯಲ್ಲಿ ಕೃತಿಕಾ ನಕ್ಷತ್ರ 1ನೇ ಪಾದ ಅದಕ್ಕೆ ಅಧಿಪತಿ ಬಂದು ಸೂರ್ಯ ರವಿ ಗ್ರಹ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ 3 ರೀತಿಯ ನಕ್ಷತ್ರಗಳು, 3 ರೀತಿಯ ಗ್ರಹಗಳು ಬಂದಾಗ ಆಗ ಗುಣಲಕ್ಷಣಗಳು ಚೇಂಜ್ ಆಗ್ತದೆ, ಅವ್ರು ಕೊಡ್ತಕ್ಕಂಥ ಫಲಗಳು ರಿಸಲ್ಟ್ ಬೇರೆ ಬೇರೆ ಇರ್ತದೆ. ಸೊ ಆ ಒಂದು ಸಂಪೂರ್ಣ ವಿಚಾರ ತಿಳಿಸಿಕೊಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಮೇಷರಾಶಿ ಅಥವಾ ಮೇಷಲಗ್ನ ಯಾವುದೇ ಆಗಿರಲಿ, ಅದಕ್ಕೆ ಅಧಿಪತಿ ಬಂದು ಕುಜಗ್ರಹ. ಕುಜನಿಗೆ ಮೇಷರಾಶಿ ಸ್ವಕ್ಷೇತ್ರನೂ ಹೌದು, ಇದು ಮೂಲ ತ್ರಿಕೋಣನೂ ಆಗ್ತದೆ. ಮೇಷರಾಶಿ ಕುಜನಿಗೆ ಇದು ಈ ಮನೆ ಸ್ವಕ್ಷೇತ್ರ, ಅವರ ಸ್ವಂತ ಮನೆ, ಮತ್ತೆ ಮೂಲ ತ್ರಿಕೋಣ ಆಲ್ರೆಡಿ ಬೇಸಿಕ್ ವಿಚಾರ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಮೇಷರಾಶಿಯಲ್ಲಿ ಬಹಳ ವಿಶೇಷವಾಗಿ ಆಗ್ತಕ್ಕಂಥದ್ದು ರವಿ ಗ್ರಹ ಉಚ್ಚನಾಗುತ್ತಾನೆ. ರವಿ ಗ್ರಹ ಅತ್ಯಂತ ಹೆಚ್ಚು ಬಲಶಾಲಿ, ಅತ್ಯಂತ ಹೆಚ್ಚು ಪರಾಕ್ರಮ ಆಗ್ತಕ್ಕಂಥದ್ದು ಮೇಷರಾಶಿಯಲ್ಲಿ. ನಂತರ ಮೇಷರಾಶಿಯಲ್ಲಿ ಶನಿ ಗ್ರಹ ನೀಚನಾಗುತ್ತಾನೆ, ನೀಚ ಸ್ಥಾನ. ಶನಿಗೆ ಇದು ಮೇಷರಾಶಿ ನೀಚ ಸ್ಥಾನ. ಆದ್ರೆ ಇಲ್ಲೊಂದು ವ್ಯತ್ಯಾಸ ಇದೆ, ರವಿ ಎಲ್ಲಿದ್ರೆ ಕಂಪ್ಲೀಟ್ ಉಚ್ಚಸ್ಥಾನ ಆಗುತ್ತಾನೆ, ರವಿ ಎಲ್ಲಿದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ರಿಸಲ್ಟು. ಮತ್ತೆ ಶನಿ ಎಲ್ಲಿ ಕಂಪ್ಲೀಟ್ ನೀಚನಾಗುತ್ತಾರೆ, ಎಲ್ಲಿರಷ್ಟು ಬಲ ಇರುತ್ತೆ, ಅದ್ರ ಬಗ್ಗೆ ಸಹ ತಿಳ್ಕೊಬೇಕು ನಾವಿಲ್ಲಿ. ನಮ್ಮ ಜಾತಕದಲ್ಲಿ, ನಮ್ಮ ಜನ್ಮ ಕುಂಡಲಿಯಲ್ಲಿ ಮೇಷರಾಶಿಯಲ್ಲಿ ಯಾವ ಗ್ರಹ ಇದ್ದರೆ ಹೆಚ್ಚು ಫಲಗಳನ್ನು ಕೊಡುತ್ತೆ, ಅದರಲ್ಲೂ ಯಾವ ನಕ್ಷತ್ರದಲ್ಲಿದ್ದಾಗ ಹೆಚ್ಚು ನಾವು ಶುಭ ಫಲಗಳನ್ನು ತಗೋಬಹುದು. ಮೊದಲನೇದಾಗಿ ರವಿ ಗ್ರಹ ನೋಡಿ, ನಮ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿ ರವಿ ಗ್ರಹ ಇದ್ರೆ ಖಂಡಿತವಾಗ್ಲೂ ಅವರ ಅದೃಷ್ಟವಂತರು. ಆ ಜಾತಕದ ವ್ಯಕ್ತಿ ಮೇಷರಾಶಿಯಲ್ಲಿ ರವಿ ಉಚ್ಚನಾಗುತ್ತಾನೆ. ಮೇಷರಾಶಿಯಲ್ಲಿ ರವಿ ಉಚ್ಚನಾಗಿರ್ತಕ್ಕಂಥದ್ದು ಎಷ್ಟು ಪ್ರಮಾಣ ಇದೆ, ಅದರ ಕೆಪಾಸಿಟಿ ಬಲ ಎಷ್ಟಿದೆ ರವಿಗೆ ಅಂತ ನೋಡ್ಬೇಕು ಅಂದ್ರೆ ನೋಡಿ, ಮೇಷರಾಶಿಯಲ್ಲಿ 10 ಡಿಗ್ರಿ ಒಳಗಡೆ ರವಿ ಇದ್ದಾರೆ, 1ರಿಂದ 10 ಡಿಗ್ರಿಯಲ್ಲಿ ರವಿ ಇದ್ದಾಗ, ಅದರಲ್ಲೂ 10 ಡಿಗ್ರಿ 8, 9, 10 ಡಿಗ್ರಿಯಲ್ಲೇ ಕೂತ್ಕೊಂಡಿದ್ರೆ ರವಿ ಕಂಪ್ಲೀಟ್ 100ಕ್ಕೆ 100ರಷ್ಟು ರವಿ ಉಚ್ಚನಾಗುತ್ತಾನೆ, ಸಂಪೂರ್ಣ ಬಲ ಬರುತ್ತೆ. ಹಾಗಾಗಿ ಇಲ್ಲಿ ನಮ್ಗೆ ಆ 10 ಡಿಗ್ರಿ ಈ ಅಶ್ವಿನಿ ನಕ್ಷತ್ರದಲ್ಲೇ ಮುಗ್ದೋಗ್ತದೆ. ಅಶ್ವಿನಿ ನಕ್ಷತ್ರಕ್ಕೆ 4 ಪಾದ, 1, 2, 3, 4 ಪಾದ. ಈ ಅಶ್ವಿನಿ ನಕ್ಷತ್ರದ 4 ಪಾದದಲ್ಲೇ ನಮ್ಗೆ ಈ 10 ಡಿಗ್ರಿ ಅಂತಕ್ಕಂಥದ್ದು ಮುಗ್ದೋಗ್ತದೆ. ಸೊ ಇದು ಸರಿಸುಮಾರು 13 ಡಿಗ್ರಿ 14 ಡಿಗ್ರಿವರೆಗೂ ಅಶ್ವಿನಿ ನಕ್ಷತ್ರನೇ ಇರುವ ಕಾರಣ ಮೇಷರಾಶಿಯಲ್ಲಿ ನಮ್ಗೆ 10 ಡಿಗ್ರಿ ಅಂತಕ್ಕಂಥದ್ದು ಇಲ್ಲೇ ಮುಗ್ದೋಗ್ತದೆ. ಸೊ ಹಾಗಾಗಿ ನೀವು ಸಿಂಪಲ್ ಆಗಿ ತಿಳ್ಕೊಬೇಕು ಅನ್ನೋದಾದ್ರೆ, ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ರವಿ ಗ್ರಹ ಇದ್ದಾಗ ಯಾರದೇ ಜಾತಕ ಆಗ್ಲಿ, ಅವರ ಜಾತಕದಲ್ಲಿ ಮೇಷರಾಶಿಯಲ್ಲಿ ರವಿ ಏನಾದ್ರೂ ಅಶ್ವಿನಿ ನಕ್ಷತ್ರದಲ್ಲಿದ್ದರೆ ಬರೆದಟ್ಕೊಳ್ಳಿ, ಖಂಡಿತವಾಗ್ಲೂ ಆ ಒಂದು ರವಿ ದಶೆಯಲ್ಲಿ, ರವಿ ಮಹಾದಶೆಯಲ್ಲಿ ಸಂಪೂರ್ಣವಾದಂತ ರಾಜಯೋಗನ ನೀವು ಅನುಭವಿಸುತ್ತೀರಾ. ಉತ್ತಮವಾದಂತ ಉದ್ಯೋಗ, ಉತ್ತಮವಾದಂತ ಧನಪ್ರಾಪ್ತಿ, ಎಸ್ಪೆಷಲಿ ನಿಮ್ಮ ಉದ್ಯೋಗಕ್ಕೆ ಹೆಚ್ಚು ಬಲ ಬರುತ್ತೆ. ಯಾರಾದ್ರೂ ರಾಜಕೀಯ ಪ್ರವೇಶ ಇದ್ರೆ ರಾಜಕೀಯ ಪ್ರವೇಶ ಮಾಡೋದಕ್ಕೆ, ರಾಜಕೀಯದಲ್ಲಿ ಬೆಳವಣಿಗೆ ಆಗೋದಕ್ಕೆ ತುಂಬಾ ಅನುಕೂಲಕರವಾಗುತ್ತೆ. ಅದರಲ್ಲೂ ಏನಾದ್ರು ರವಿ ದಶೆ ನಡೀತಾ ಇದ್ದು ಮೇಷರಾಶಿಯಲ್ಲಿ ರವಿ ಅಶ್ವಿನಿ ನಕ್ಷತ್ರದಲ್ಲಿದ್ದಾಗ, ಅದು ಆ ಮನೆಗಳು 1, 5, 9, 10ನೇ ಮನೆಗಳಾಗಿದ್ದರೆ ಖಂಡಿತವಾಗ್ಲೂ ಶತಸಿದ್ಧ 100ಕ್ಕೆ 100ರಷ್ಟು ಉತ್ತಮವಾದಂತ ಒಳ್ಳೆ ಉದ್ಯೋಗ ಸಿಗುತ್ತೆ, ಒಳ್ಳೆ ಧನಲಾಭ ಉಂಟಾಗ್ತದೆ. ಅದರಲ್ಲೂ ಸರ್ಕಾರಿ ನೌಕರಿನೇ ಹೆಚ್ಚಾಗಿ ಉಂಟಾಗ್ತಕ್ಕಂಥ ಯೋಗ ಉಂಟಾಗ್ತದೆ. ಆ 1, 5, 9, 10ನೇ ಮನೆಗಳಲ್ಲಿ ಏನಾದ್ರು ಈ ಮೇಷರಾಶಿ 1ನೇ ಮನೆ ಆಗಿರ್ಬೇಕು, ಅಥವಾ 5ನೇ ಮನೆ ಆಗಿರ್ಬೇಕು, ಅಥವಾ 9ನೇ ಮನೆ ಆಗಿರ್ಬೇಕು, ಅಥವಾ 10ನೇ ಮನೆ ಆಗಿರ್ಬೇಕು. ಆಗ ಮೇಷರಾಶಿಯಲ್ಲಿ ರವಿ ಗ್ರಹ ಇದ್ದಾಗ 90% 90ರಷ್ಟು ನೀವು
ಉತ್ತಮ ಫಲಗಳನ್ನ ಅಭಿವೃದ್ಧಿಯಾಗಿರ್ತಕ್ಕಂಥ ಅತ್ಯಂತ ಹೆಚ್ಚು ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು ಆ ರವಿ ದಶೆ ಇದ್ದಾಗ. ಏನು ರವಿ ದಶೆ ಇದ್ದಾಗ ಮಾತ್ರನೇ ಫಲ ಅಂತ ಏನ್ ತಪ್ಪು ತಿಳ್ಕೊಬೇಡಿ. ಯಾವುದೇ ಬೇರೆ ಗ್ರಹಗಳ ದಶೆ ನಡೀತಾ ಇದ್ರು ಆ ಸಂದರ್ಭದಲ್ಲಿ ರವಿಯ ಭುಕ್ತಿ ಬಂದರೂ ಸಹ ನೀವು ಅಷ್ಟೇ ರೀತಿಯ ಉತ್ತಮ ಫಲಗಳನ್ನ ತಗೋಬಹುದು. ಮತ್ತೆ ರವಿ ಗ್ರಹ ಇಲ್ಲಿ ರಾಜಕೀಯಕ್ಕೆ ಕಾರಕನಾಗ್ತಾನೆ, ಸರ್ಕಾರಿ ಉದ್ಯೋಗಕ್ಕೆ ಕಾರಕನಾಗ್ತಾನೆ. ಯಾರ ಜಾತಕದಲ್ಲಿ ಮೇಷ ಲಗ್ನಾಧಿಪತಿ ಅಥವಾ ಮೇಷರಾಶಾಧಿಪತಿ ಕುಜ, ಈ ಮೇಷರಾಶಾಧಿಪತಿ ಕುಜನು ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ದು, ಅಥವಾ ಮೇಷರಾಶಾಧಿಪತಿ ಕುಜನು ಮೇಷರಾಶಿಯಲ್ಲೇ ಇದ್ದು, ಮೇಷರಾಶಿಯಲ್ಲಿ ಎಲ್ಲಾದ್ರೂ ಇರಲಿ, ಕುಜ ಭರಣಿ ನಕ್ಷತ್ರದಲ್ಲಾಗ್ಲಿ, ಕೃತಿಕಾ ನಕ್ಷತ್ರದಲ್ಲಾಗ್ಲಿ, ಅಶ್ವಿನಿ ನಕ್ಷತ್ರದಲ್ಲಾಗಲಿ, ಎಲ್ಲಾದ್ರೂ ಸರಿನೇ ಕುಜ ಗ್ರಹ ಸ್ಥಿತನಾಗಿದ್ದರೆ, ಜೊತೆಗೆ ರವಿ ಏನಾದ್ರೂ ಇದ್ದರೆ, ಅಶ್ವಿನಿ ನಕ್ಷತ್ರದಲ್ಲಿ ರವಿ ಇದ್ದರೆ, ಅದರಲ್ಲೂ ಎಸ್ಪೆಷಲಿ ಅಶ್ವಿನಿ ನಕ್ಷತ್ರದಲ್ಲೇ ರವಿ ಇರಬೇಕು. ಮತ್ತೆ ಈ ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಉತ್ತಮವಾಗಿರ್ತಕ್ಕಂಥ ಪೊಸಿಷನ್ 5, 9, 7, 4 ಅಥವಾ 10 ಅಥವಾ 6ನೇ ಮನೆ ಇದ್ರೂ ಚಿಂತೆ ಇಲ್ಲ. ಅದು ಗುರು, ರವಿ, ಚಂದ್ರ ಇವರ ನಕ್ಷತ್ರಗಳಲ್ಲಿ ಏನಾದ್ರೂ ಕೇತು ಇದ್ದಾಗ, ಅದು ತನ್ನ ಸ್ವಂತ ನಕ್ಷತ್ರ ಮೂಲ, ಮಕ ಈ ನಕ್ಷತ್ರಗಳಲ್ಲಾದ್ರೂ ಕೇತು ಇದ್ದಾಗ, ಮೇಷರಾಶಿಯಲ್ಲಿ ರವಿ ಇದ್ದಾಗ, ಅಶ್ವಿನಿ ನಕ್ಷತ್ರದಲ್ಲಿ ರವಿ ಇದ್ದಾಗ, ಖಂಡಿತವಾಗ್ಲೂ ಅವರಿಗೆ ಸರ್ಕಾರಿ ಉದ್ಯೋಗ ಅಂತಕ್ಕಂಥದ್ದು ಶತಸಿದ್ಧ, ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಸರ್ಕಾರಿ ಕೆಲಸ ಸಿಗ್ಲೇ ಇಲ್ಲಾದ್ರೂ ಸಹ ಜೀವನದಲ್ಲಿ ಉನ್ನತ ಮಟ್ಟದಾದಂತ ಒಂದು ಉದ್ಯೋಗ ಸಿಕ್ಕೇ ಸಿಗುತ್ತೆ, ಅತ್ಯಂತ ಹೆಚ್ಚು ಧನಲಾಭ ಉಂಟಾಗಿ ಆಗುತ್ತೆ. ಇದು ರವಿಯಿಂದ ಉಂಟಾಗ್ತಕ್ಕಂಥ ಶುಭ ಫಲಗಳು. ಅವರಿಗೆ ದೈವ ಭಕ್ತಿ, ಆಧ್ಯಾತ್ಮಿಕ ಭಕ್ತಿ ಇರಬಹುದು, ಜೀವನದಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು, ಅತಿ ಹೆಚ್ಚು ಧನನ ಶೇಖರಣೆ ಮಾಡ್ತಕ್ಕಂಥದ್ದು, ಜ್ಞಾನಾರ್ಜನೆ ಮಾಡ್ತಕ್ಕಂಥದ್ದು, ಜ್ಯೋತಿಷ್ಯ ನಾಲೆಜ್ ಬೆಳೆಸ್ಕೊಳ್ತಕ್ಕಂಥದ್ದು, ಆಧ್ಯಾತ್ಮಿಕ ವಿಚಾರಗಳನ್ನ ಪಡ್ಕೊಳ್ತಕ್ಕಂಥದ್ದು, ಸಮಾಜಮುಖಿ ಕೆಲಸಗಳು ಮಾಡ್ತಕ್ಕಂಥದ್ದು, ಆಮೇಲೆ ಪಿತ್ರಾರ್ಜಿತ ಆಸ್ತಿನ ಪಡ್ಕೊಳ್ತಕ್ಕಂಥ ಯೋಗ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಯೋಗ, ಕುಟುಂಬನ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಗ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ರವಿ ಇದ್ದಾಗ ಉಂಟಾಗ್ತದೆ. ಸಂಪೂರ್ಣ ಫಲ ಬಂದೇ ಬರುತ್ತೆ. ನಂತರ ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ರವಿ ಇದ್ರೂ ಸಹ ನಮಗೆ ಒಳ್ಳೆ ಫಲ ಕೊಟ್ಟೆ ಕೊಡ್ತಾನೆ. ಆದ್ರೆ ಸ್ವಲ್ಪ ಸರ್ಕಾರಕ್ಕೆ ಸಂಬಂಧಪಟ್ಟ ರಿಲೇಟೆಡ್ ಸ್ವಲ್ಪ ಕಡಿಮೆ ಆಗ್ತದೆ, ಬೇರೆ ರೀತಿಯ ಫಲಗಳು ಹೆಚ್ಚಾಗ್ತದೆ. ನಿಮ್ಗೆ ಯಾವ ರೀತಿ ಫಲಗಳಂದ್ರೆ, ಈ ಒಂದು ಆಕ್ಟಿಂಗ್ ಕರಿಯರ್, ಸಿನಿಮಾ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರಬಹುದು, ಸ್ವಂತ ಬಿಸಿನೆಸ್ ವಹಿವಾಟು ಮಾಡೋದಕ್ಕೆ ಸಹ ಇಲ್ಲಿ ಭರಣಿ ನಕ್ಷತ್ರ, ಶುಕ್ರನ ನಕ್ಷತ್ರದಲ್ಲಿ ರವಿ ಇದ್ದಾಗ ಹೆಚ್ಚು ಫಲಕಾರಿಯಾಗ್ತದೆ. ಆದರೆ ಭರಣಿ ನಕ್ಷತ್ರದಲ್ಲಿ ಏನಾದ್ರೂ ಬುಧ ಶುಕ್ರ ಇದ್ರೆ ರಾಜಯೋಗ 1, 5, 9, 10 ಆಗಿ, ಆ ಮೇಷರಾಶಿ 1, 5, 9, 10ನೇ ಮನೆ ಆಗಿ ಆ ಭರಣಿ ನಕ್ಷತ್ರದಲ್ಲಿ ಬುಧ ಮತ್ತೆ ಶುಕ್ರ ಇದ್ರೆ ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಾರೆ. ಬಿಸಿನೆಸ್ ಅಲ್ಲಿ ಆಗಿರ್ಬೋದು, ಅವ್ರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಆಗಿರ್ಬೋದು, ವಿಶೇಷವಾಗಿ ಎಜುಕೇಶನ್, ಒಳ್ಳೆ ಎಜುಕೇಶನ್ ಕೊಡ್ತಾರೆ, ಹೈಯರ್ ಎಜುಕೇಶನ್ ಕೊಡ್ತಾರೆ. ಮತ್ತೆ ತಂದೆ ತಾಯಿ ಪ್ರೀತಿ ವಿಶ್ವಾಸ ಇರ್ಬೋದು, ಆಮೇಲೆ ಪ್ರೀತಿ ಪ್ರೇಮ, ಹೆಚ್ಚಾಗಿ ಪ್ರೀತಿ ಪ್ರೇಮ ಉಂಟಾಗ್ತಕ್ಕಂಥದ್ದು, ಲವ್ ಮ್ಯಾರೇಜ್ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಆಗ್ತಕ್ಕಂಥದ್ದು, ಸ್ವಂತ ಮನೆ, ಕಾರು, ಹೆಚ್ಚು ಧನ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಶುಕ್ರ ಮತ್ತೆ ಬುಧನ ಕಾಂಬಿನೇಷನ್ನು ಭರಣಿ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಉಂಟಾಗ್ತದೆ. ಜೊತೆಗೇನಾದ್ರೂ ಇದಕ್ಕೆ ಸಹಾಯ ಮಾಡೋದಕ್ಕೆ ಕುಜ, ಈ ರಾಶಿಯಾಧಿಪತಿ ಕುಜ ಕೇಂದ್ರ ಸ್ಥಾನಗಳಲ್ಲೆಲ್ಲಾದ್ರೂ ಕೂತ್ಕೊಂಡಿದ್ರೆ ಅತ್ಯಂತ ಹೆಚ್ಚು ಧನಲಾಭ ಉಂಟಾಗ್ತದೆ. ಈ ಒಂದು ಶುಕ್ರ ಮತ್ತೆ ಬುಧನ ಇರ್ತಕ್ಕಂಥ ಮೇಷರಾಶಿಯಲ್ಲಿ ಇರ್ತಕ್ಕಂಥ ದಶಾಭಕ್ತಿ ಬಂದಾಗ, ಅದು ಶುಕ್ರ ಮತ್ತೆ ಬುಧ ಅಟ್ಲೀಸ್ಟ್ ಇಬ್ಬರಲ್ಲಿ ಒಂದ್ ಯಾವ್ದಾದ್ರು ಗ್ರಹದ ದಶಾಭಕ್ತಿ ನಡೀತಾ ಇರಬೇಕು. ಆ ಟೈಮಲ್ಲಿ ಖಂಡಿತವಾಗ್ಲೂ ರಾಜಯೋಗನ ಅನುಭವಿಸಕ್ಕೆ ಯೋಗ ಇದ್ದೇ ಇರುತ್ತೆ. ಸೇಮ್ ಬುಧ ಶುಕ್ರ ಕೃತಿಕಾ ನಕ್ಷತ್ರದಲ್ಲಿ ಇದ್ರು ಸಹ ಅದೇ ರೀತಿ ಉತ್ತಮ ಫಲಗಳನ್ನ ಪಡ್ಕೋಬಹುದು. ಸರ್ಕಾರಿ ರಿಲೇಟೆಡ್ ಆಗಿ ನೀವು ರಾಜಕೀಯ ಪ್ರವೇಶ ಇರ್ಬೋದು, ಸರ್ಕಾರಿ ಉದ್ಯೋಗಕ್ಕೂ ಸಹ ನೀವು ಪ್ರಯತ್ನ ಮಾಡಬಹುದು, ಖಂಡಿತ ಶುಭ ಫಲಗಳನ್ನ ತಗೋಬಹುದು. ಬಹಳ ಹೆಚ್ಚಾಗಿ ಸರ್ಕಾರಿ ಉದ್ಯೋಗ, ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ರಾಜಕೀಯದ ಬೆಳವಣಿಗೆ ಎಲ್ಲ ನಿಮ್ಗೆ ಸಂಪೂರ್ಣ ಸಿಗ್ಬೇಕು ಅಂದ್ರೆ ಮೇಷರಾಶಿಯಲ್ಲಿ ರವಿ ಅಶ್ವಿನಿ ನಕ್ಷತ್ರದಲ್ಲಿ ಇರಬೇಕು, ಅಥವಾ ಕುಜಗ್ರಹ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಇರಬೇಕು. ಮತ್ತೆ ಕುಜ ಅಶ್ವಿನಿ ನಕ್ಷತ್ರದಿಲ್ಲ ಅಂದ್ರೆ ರವಿ ಅಶ್ವಿನಿ ನಕ್ಷತ್ರದಲ್ಲಿದ್ದಾಗ ಕುಜ ಎಲ್ಲಾದ್ರೂ ಕೇಂದ್ರ ಸ್ಥಾನಗಳಲ್ಲಿ ಇರಬೇಕು. ಜೊತೆಗೆ ಅಶ್ವಿನಿ ನಕ್ಷತ್ರ ಅಧಿಪತಿ ಕೇತು ಶುಭಯೋಗನಾಗಿ ಗುರು ಜೊತೆ ಅಥವಾ ಗುರು ನಕ್ಷತ್ರಗಳಲ್ಲಿ ಅಥವಾ ತನ್ನ ಸ್ವಂತ ನಕ್ಷತ್ರಗಳಲ್ಲಿ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಖಂಡಿತವಾಗ್ಲೂ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ, ಅಥವಾ ರಾಜಕೀಯದಲ್ಲಿ ಬೆಳವಣಿಗೆ ಆಗುತ್ತೆ. ಅತ್ಯಂತ ಹೆಚ್ಚು ಧನಲಾಭ ಕೊಡ್ತಕ್ಕಂಥ ಉದ್ಯೋಗ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸರ್ಕಾರಿ ಉದ್ಯೋಗ ಇಲ್ಲಾಂದ್ರೂ ಪ್ರೈವೇಟ್ ಅಲ್ಲಾದ್ರೂ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ. ಹಾಗಾಗಿ ಜಾತಕದಲ್ಲಿ ಮೇಷರಾಶಿಯಲ್ಲಿ ಶನಿ ಗ್ರಹ ನೀಚನಾಗ್ತಾನೆ ನೋಡಿ. ಅದರಲ್ಲೂ ಅಶ್ವಿನಿ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ಪ್ರಮಾಣ ನೀಚತ್ವದ ಪ್ರಮಾಣ ಕಡಿಮೆ ಇರುತ್ತೆ ಶನಿ ಗ್ರಹಕ್ಕೆ. ಆದ್ರೆ ಭರಣಿ ನಕ್ಷತ್ರಕ್ಕೆ ಬಂದಾಗ ಸಂಪೂರ್ಣ ನೀಚನಾಗುತ್ತಾನೆ. ಆದರೆ ಶನಿ ಮೇಷರಾಶಿಯಲ್ಲಿದ್ದು ಜೊತೆಲೆ ಏನಾದ್ರೂ ಅಶ್ವಿನಿ ನಕ್ಷತ್ರನೋ ಅಥವಾ ಭರಣಿ ನಕ್ಷತ್ರ ಎಲ್ಲಾದ್ರೂ ಸರಿನೇ
ಕುಜ ಅಥವಾ ರವಿ ಇದ್ರೆ ಶನಿಗೆ ನೀಚಭಂಗ ರಾಜಯೋಗ ಉಂಟಾಗ್ತದೆ. ನೀಚತ್ವ ಭಂಗ ಆಗಿ ರಾಜಯೋಗ ಉಂಟಾಗ್ತದೆ. ಜೊತೆಲೆ ರವಿ ಅಥವಾ ಕುಜ ಯಾರಾದ್ರೂ ಒಬ್ರು ಶನಿ ಗ್ರಹದ ಜೊತೆ ಮೇಷರಾಶಿಯಲ್ಲಿದ್ದಾಗ ಶನಿ ಗ್ರಹಕ್ಕೆ ನೀಚತ್ವ ಭಂಗ ಆಗಿ ರಾಜಯೋಗ ಉಂಟಾಗಿ ಶುಭ ಫಲಗಳನ್ನ ನಾವು ಪಡ್ಕೋಬಹುದು. ಯಾರು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ, ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಇದ್ದ ಅಂದ್ರೆ ಅದು ಮೇಷರಾಶಿ ಅಂತ. ಭರಣಿ ನಕ್ಷತ್ರದಲ್ಲಿ ಚಂದ್ರ ಇದ್ದು ಅಂದ್ರೆ ಅದು ಮೇಷರಾಶಿನೇ, ಆದ್ರೆ ಭರಣಿ ನಕ್ಷತ್ರ ಆಗ್ತಾರೆ ಅವರು. ಸೊ ಅಶ್ವಿನಿ ನಕ್ಷತ್ರದವ್ರಿಗೆ ಮೇಷರಾಶಿಯಲ್ಲಿ ಚಂದ್ರ ಇದ್ದು ಅಂದ್ರೆ ಇದ್ದಾಗ ಅದು ಮೇಷರಾಶಿ ಆಗ್ತದೆ. ಆ ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಚೆನ್ನಾಗಿದ್ದ, ಕೇಂದ್ರ ಸ್ಥಾನದಲ್ಲಿದ್ದ, ಮೂಲ ತ್ರಿಕೋಣ ಸ್ಥಾನಗಳಲ್ಲಿದ್ದ, ಅಥವಾ ಗುರುವಿನ ಜೊತೆ ಈ ಶುಭಯೋಗದಲ್ಲಿದ್ದ ಅಂದ್ರೆ ಖಂಡಿತವಾಗ್ಲೂ ಉನ್ನತವಾದಂತ ಹೈಯರ್ ಎಜುಕೇಶನ್ ಸಿಗುತ್ತೆ ಅವರಿಗೆ. ಉತ್ತಮವಾದಂತ ಸೌಂದರ್ಯ ಸಿಗುತ್ತೆ. ಉತ್ತಮವಾದಂತ ಪ್ರೀತಿ ಮಾಡ್ತಕ್ಕಂತ ಒಳ್ಳೆ ಹಸ್ಬೆಂಡ್ ಸಿಗ್ತಾನೆ. ಒಳ್ಳೆ ಶ್ರೀಮಂತ ಕುಟುಂಬ ಸಿಗುತ್ತೆ. ಧನಪ್ರಾಪ್ತಿ ಉಂಟಾಗ್ತದೆ. ಯಾಕಂದ್ರೆ ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಶುಭಯೋಗದಲ್ಲಿದ್ರೆ ಮಾತ್ರ ಈ ಎಲ್ಲಾ ಒಳ್ಳೆ ಫಲಗಳನ್ನ ನೀವು ಪಡ್ಕೋಬಹುದು. ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಇದ್ದು ಜೊತೆಲೆ ರವಿ ಇದ್ರೆ ಸಹ ರಾಜಯೋಗ ಕೊಡ್ತಾನೆ. ಉನ್ನತ ಮಟ್ಟದಂತ ಸರ್ಕಾರಿ ಉದ್ಯೋಗ, ಜೀವನದಲ್ಲಿ ಒಂದಷ್ಟು ಉತ್ತಮವಾದಂತ ಯಶಸ್ಸು, ಕೀರ್ತಿ, ಧನಲಾಭ ಎಲ್ಲನೂ ಸಹ ಖಂಡಿತವಾಗ್ಲೂ ಉಂಟಾಗ್ತದೆ. ಆ ದಶೆಗಳು ಬಂದಾಗ, ಒಂದ್ ವೇಳೆ ದಶೆ ಬಂದಿಲ್ಲ ಅಂದ್ರೂ ಯಾವುದೇ ದಶೆ ನಡೀತಾ ಇದ್ರು ಆ ಒಂದು ಗ್ರಹಗಳ ದಶೆಯಲ್ಲಿ ಭುಕ್ತಿ, ರವಿ ಭುಕ್ತಿನೋ ಕೇತು ಭುಕ್ತಿನೋ ಅಂತಾಗೂ ಸಹ ನೀವು ಉತ್ತಮ ಫಲಗಳನ್ನ ಪಡ್ಕೋಬಹುದು. ಇನ್ನು ಮೇಷರಾಶಿಯಲ್ಲಿ ನೋಡಿ, ಭರಣಿ ನಕ್ಷತ್ರದಲ್ಲಿ ಶುಕ್ರ ಅಥವಾ ಬುಧ ಇದ್ದಾಗ ವಿಶೇಷವಾಗಿ ಸಿನಿಮಾ ಸೆಲೆಬ್ರಿಟೀಸ್ ಆಗ್ತಕ್ಕಂಥದ್ದು, ಸೌಂದರ್ಯ ಪ್ರಜ್ಞೆ ಹೆಚ್ಚಾಗ್ತಕ್ಕಂಥದ್ದು. ಜೊತೆಲೆ ಕುಜ ಇದ್ರೆ ಅಂತೂ ಬಹಳ ಒಂದು ಅಗ್ರೆಸಿವ್ನೆಸ್ ಇರುತ್ತೆ. ರಾಜಸ ಗುಣ, ತೋರ್ಪಡಿಕೆ, ಸಮಾಜದಲ್ಲಿ ಶ್ರೀಮಂತಿಕೆ ಹೆಚ್ಚು, ಧನಪ್ರಾಪ್ತಿ ಉಂಟಾಗ್ತಕ್ಕಂಥದ್ದೆಲ್ಲ ಉಂಟಾಗ್ತದೆ. ಅದು 1, 5, 9, 10ನೇ ಮನೆಗಳಾದ್ರೆ ಮಾತ್ರ. ಒಂದ್ ವೇಳೆ 2, 3, 4, 10, 2, 3, 4, 11 ಮನೆಗಳಾದ್ರೆ, ಮೇಷರಾಶಿ ಏನಾದ್ರೂ 2, 3, 4, 11ನೇ ಮನೆ ಆಗಿದ್ದು ಅದರಲ್ಲೇನಾದ್ರೂ ರವಿ ಶುಕ್ರ ಈ ತರ ಕಾಂಬಿನೇಷನ್ ಇದ್ದಾಗ ಫಲಗಳು 60% ಆಗ್ತದೆ. ನಿಮ್ಗೆ ಸಂಪೂರ್ಣ 90 ಲೆವೆಲ್ಗೆ, ನೀವು ಡಿಸ್ಟಿಂಕ್ಷನ್ ಲೆವೆಲ್ಗೆ ಒಳ್ಳೆ ಉತ್ತಮ ಫಲಗಳ ಪಡ್ಕೋಬೇಕು ಅಂದ್ರೆ ಅದು 1, 5, 9, 10 ಆಗಿರ್ಬೇಕು. ಆಗ ರವಿ ಕುಜ ಕೇತು ಅಶ್ವಿನಿ ನಕ್ಷತ್ರದಲ್ಲಿ ಯಾರಾದ್ರೂ ಒಬ್ರು ಅಶ್ವಿನಿ ನಕ್ಷತ್ರದಲ್ಲಿ ಇರ್ಬೇಕು. ಬುಧ ಶುಕ್ರ ಬಡಿ ನಕ್ಷತ್ರದಲ್ಲಿ ಇರ್ಬೇಕು ಅಥವಾ ಕೃತಿಕಾ ನಕ್ಷತ್ರದಲ್ಲಿ ಇರ್ಬೇಕು. ಆ 1, 5, 9, 10 ಮನೆ ಆಗಿರ್ಬೇಕು. ಆಗ ರಾಜಯೋಗ ಆ ದಶಾಭುಕ್ತಿಗಳಲ್ಲಿ ಪಡ್ಕೋತೀರಾ. ಅಕಸ್ಮಾತ್ ನಮ್ಗೆ ಈ ಮನೆಗಳು 2, 3, 4, 11 ಆದ್ರೆ ನಿಮ್ಗೆ 60% ಫಲಗಳು ಪಡುತ್ತೆ. ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯ ಶುಭ ಫಲಗಳನ್ನ ಪಡ್ಕೋಬಹುದು. ಅದು 60% ಏನ್ ಕಮ್ಮಿ ಇಲ್ಲ, ಫಸ್ಟ್ ಕ್ಲಾಸ್ ಲೆವೆಲ್ಗೆ ಫಲ ಇರುತ್ತೆ. ಆದರೆ ಸೆಲೆಬ್ರಿಟಿ ಲೈಫು, ರಾಜಕೀಯ ಲೈಫು, ಉನ್ನತ ಶ್ರೀಮಂತ ಕೋಟ್ಯಾಧಿಪತಿ ಲೈಫ್ ಬೇಕು ಅಂದ್ರೆ ನಿಮಗೆ 90% ಫಲಗಳು ಬೇಕು ಅಂದ್ರೆ 1, 5, 9, 10 ಆಗಿರ್ಬೇಕು. ಇಲ್ಲಿ ರವಿ ಕುಜ ಕೇತು ಯಾರು ಗ್ರಹ ಇದ್ರು ಆ ನಕ್ಷತ್ರ ಕೇತು ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಶುಭಯೋಗದಲ್ಲಿದ್ರೆ ಮಾತ್ರ ನಿಮಗೆ 90% ಫಲಗಳು ಬರುತ್ತೆ. ಕೇತು ಏನಾಗಿದ್ದಾನೆ ಅಂತ ಇಂಪಾರ್ಟೆಂಟು. ಅಶ್ವಿನಿ ನಕ್ಷತ್ರದಲ್ಲಿ ರವಿ ಇದ್ರೆ ಒಳ್ಳೆ ಫಲ ಅಂತಲ್ಲ, ರವಿ ಇರೋದು ಮುಖ್ಯ ಅಲ್ಲ ನಮ್ಗೆ ಇಲ್ಲಿ. ಅಶ್ವಿನಿ ನಕ್ಷತ್ರದಲ್ಲಿ ರವಿ ಇದ್ದು ಮಾತ್ರ ಸಂಪೂರ್ಣ ಫಲ ಪಡೆಯೋಕ್ಕಾಗೋದಿಲ್ಲ ನೀವು. ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಶುಭಯೋಗದಲ್ಲಿ ಕೂತಿದ್ದನ ನೋಡ್ಕೋಬೇಕು. ರಾಶಿಯಾಧಿಪತಿ ಕುಜಗ್ರಹ ಶುಭಯೋಗದಲ್ಲಿದ್ದಾನ, ಕೇಂದ್ರ ಸ್ಥಾನಗಳಲ್ಲಿದ್ದಾನ, ಮೂಲ ತ್ರಿಕೋಣ ಸ್ಥಾನಗಳಲ್ಲಿದ್ದಾನ ನೋಡ್ಕೊಂಡಾಗ ಮಾತ್ರ ಆಗ ಅವರು ಶುಭಯೋಗದಲ್ಲಿ ಮೂಲ ತ್ರಿಕೋಣ ಸ್ಥಾನಗಳಲ್ಲಿದ್ದಾಗ ಹೆಚ್ಚು ಧನ ಪ್ರಾಪ್ತಿ, ಶ್ರೀಮಂತಿಕೆ, ಒಳ್ಳೆ ಉದ್ಯೋಗ, ಸರ್ಕಾರಿಗೆ ಸಂಬಂಧಪಟ್ಟಿದ ಕೆಲಸಗಳು, ಪಿತ್ರಾರ್ಜಿತ ಆಸ್ತಿ, ಒಳ್ಳೆ ಮದುವೆ, ಒಳ್ಳೆ ಗಂಡ ಎಲ್ಲಾನು ಸಿಗುತ್ತೆ. ನಂತರ ಬಹಳ ವಿಶೇಷವಾಗಿ ಇನ್ನು ಭರಣಿ ನಕ್ಷತ್ರದಲ್ಲಿ ಚಂದ್ರ ಇದ್ದು ಮೇಷರಾಶಿ ಆಗಿದ್ರೆ ಆ ರಾಶಿಯಾಧಿಪತಿ ಕುಜನು ಚೆನ್ನಾಗಿದ್ದು ಶುಕ್ರನು ಮೇಷರಾಶಿಯಲ್ಲೇ ಇದ್ರೆ ಅಥವಾ ಶುಕ್ರ ಏನಾದ್ರೂ ತನ್ನ ಸ್ವಂತ ಮನೆಗಳಿದ್ರೆ ಅತ್ಯಂತ ಹೆಚ್ಚು ಸೌಂದರ್ಯ ಪ್ರಿಯರು. ಅವರ ಸೌಂದರ್ಯ ಹೆಚ್ಚಾಗಿರುತ್ತೆ. ತುಂಬಾ ಉತ್ತಮವಾದಂತ ಆಕರ್ಷಕವಾದ ದೈಹಿಕ ಒಂದು ಫಿಟ್ನೆಸ್ ಇರುತ್ತೆ. ಮುಖ ಸೌಂದರ್ಯ ಹೆಚ್ಚಾಗಿರುತ್ತೆ. ಅವ್ರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಂದಷ್ಟು ಸೌಕರ್ಯ, ಸುಖ ಸೌಲಭ್ಯಗಳು, ಒಳ್ಳೆ ರೀತಿಯ ಒಂದು ಫ್ಯಾಮಿಲಿ ಎಲ್ಲ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ. ಹಾಗಾಗಿ ಭರಣಿ ನಕ್ಷತ್ರಾಧಿಪತಿ ಶುಕ್ರ ಎಷ್ಟು ಚೆನ್ನಾಗಿದ್ದಾನೆ ಅನ್ನೋದೇ ಇಂಪಾರ್ಟೆಂಟ್ ನಮ್ಗಿಲ್ಲಿ. ಭರಣಿ ನಕ್ಷತ್ರದಲ್ಲಿ ಯಾವುದೇ ಗ್ರಹ ಇದ್ರೂ ಶುಭಫಲ ಕೊಡ್ತಾರೆ. ಆದ್ರೆ ನಕ್ಷತ್ರ ಅಧಿಪತಿ ಚೆನ್ನಾಗಿರ್ಬೇಕು ನಮ್ಗೆ. ಕೇಂದ್ರ ಸ್ಥಾನಗಳಲ್ಲಿ, ತ್ರಿಕೋಣ ಸ್ಥಾನಗಳಲ್ಲಿ, ಸ್ವಂತ ಮನೆಯಲ್ಲಿ ಅಥವಾ ಉಚ್ಚ ಸ್ಥಾನದಲ್ಲಿದ್ದಾಗ ಹೆಚ್ಚು ಶುಭ ಫಲಗಳನ್ನ ನಾವು ಪಡ್ಕೋಬಹುದು. ಮತ್ತೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ರವಿ ಕುಜ ಕೇತು ಯಾರೇ ಇದ್ರು ಆ ಮನೆಯ ಮೇಷರಾಶಿ ಆ ಮನೆ ಬಂತು 6, 7, 8, 12 ಆದ್ರೆ, ಫಾರ್ ಎಕ್ಸಾಂಪಲ್ ಮೇಷರಾಶಿ 6ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ಆದ್ರಿ ಅಲ್ಲೇನಾದ್ರೂ ರವಿ ಕುಜ ಕೇತು ಈ ತರ ಕಾಂಬಿನೇಷನ್ ಬಂದಾಗ ಫಲಗಳು ಡೌನ್ ಆಗ್ತದೆ. 40% ಜಸ್ಟ್ ಪಾಸ್ ಲೆವೆಲ್ಗೆ ಬಂದ್ಬಿಡುತ್ತೆ.
ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗೋದಿಲ್ಲ. ಅದರಲ್ಲೂ ಆ ನಕ್ಷತ್ರಾಧಿಪತಿಗಳೇನಾದರೂ ಪೊಸಿಷನ್ ಕೆಟ್ಟೋದ್ರೆ ಅಥವಾ ಅವರಿರ್ತಕ್ಕಂಥ ಮನೆಗಳು ದುಸ್ಥಾನಗಳಾದರೆ ನಿಮಗೆ ಸಂಪೂರ್ಣ ಫಲ ಸಿಗೋದಿಲ್ಲ. ಕೇವಲ ಜಸ್ಟ್ ಪಾಸು ಸೆಕೆಂಡ್ ಕ್ಲಾಸ್ ಲೆವೆಲ್ಗೆ ತೃಪ್ತಿ ಪಡ್ಕೋಬೇಕಾಗ್ತದೆ. ಅಂತ ಫಲಗಳನ್ನು ಪಡ್ಕೋಬಹುದು. ಈ ಮೇಷರಾಶಿಯಲ್ಲಿ ಕುಜನಿದ್ರು ಉತ್ತಮ ಫಲ ಕೊಡ್ತಾನೆ. ಅದು 1, 5, 9, 10 ಮನೆ ಆದರೆ, ಅಥವಾ 2, 3, 4, 11 ಆದರೆ 60% ಫಲ ಕೊಡ್ತಾನೆ. ಮೇಷರಾಶಿಯಲ್ಲಿ ರವಿ ಗ್ರಹ ಇದ್ರೂ ಸಹ ನಿಮಗೆ, ಅದರಲ್ಲೂ ಅಶ್ವಿನಿ ನಕ್ಷತ್ರದಲ್ಲಿ ಏನಾದರೂ ರವಿ ಇದ್ದು 1, 5, 9, 10 ಆದರೆ, ಆ ನಕ್ಷತ್ರಾಧಿಪತಿ ಕೇತು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ರಾಜಯೋಗ ಕಟ್ಟಿಟ್ಟ ಬುತ್ತಿ ಬರ್ಕೊಳ್ಳಿ. ನಂತರ ಶುಕ್ರ ಶುಕ್ರ ಅಶ್ವಿನಿ ನಕ್ಷತ್ರದಲ್ಲಿದ್ರೂ ಓಕೆನೆ, ಭರಣಿ ನಕ್ಷತ್ರದಲ್ಲಿದ್ರೂ ಓಕೆನೆ, ಕೃತಿಕಾ ನಕ್ಷತ್ರದಲ್ಲಿದ್ರೂ ಓಕೆನೆ. ಆದರೆ ಈ ರಾಶ್ಯಾಧಿಪತಿ ಕುಜ ಈ ರಾಶಿಯಲ್ಲಿದ್ದರೆ ಅಥವಾ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಅಥವಾ ಉಚ್ಚನಾಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಜೀವನ, ಒಳ್ಳೆ ಧನಪ್ರಾಪ್ತಿ, ಒಳ್ಳೆ ವಾಹನ, ಒಳ್ಳೆ ಎಜುಕೇಷನ್ನು, ಒಳ್ಳೆ ಭೂಮಿ ಯೋಗ, ಒಳ್ಳೆಯ ಒಂದು ಹಸ್ಬೆಂಡು ಅಥವಾ ವೈಫ್ ಅಥವಾ ಹೆಂಡತಿ ಅಥವಾ ಗಂಡ ದಾಂಪತ್ಯ ಜೀವನ ಎಲ್ಲರೂ ಚೆನ್ನಾಗಿರುತ್ತೆ. ಹಾಗಾಗಿ ಮೇಷರಾಶಿಯಲ್ಲಿ ನಾವು ಉತ್ತಮ ಫಲಗಳನ್ನ ಪಡ್ಕೋಬೇಕು ಅಂದರೆ ಇಲ್ಲಿ ರವಿ ಕುಜ ಕೇತು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾರ ಜಾತಕದಲ್ಲಾಗಲಿ ಆ ರವಿ ಕುಜ ಕೇತು ಅಶ್ವಿನಿ ನಕ್ಷತ್ರದಲ್ಲಿದ್ದಾಗ ನೀವು ಹೆಚ್ಚು ಶುಭ ಫಲಗಳನ್ನ ಪಡ್ಕೋಬಹುದು. ಬುಧ ಶುಕ್ರ ಭರಣಿ ನಕ್ಷತ್ರದಲ್ಲಿದ್ದಾಗ ಹೆಚ್ಚು ಫಲಗಳನ್ನ ಪಡ್ಕೋಬಹುದು. ಬುಧ ಶುಕ್ರ ಇಲ್ಲಿ ಕೃತಿಕಾ ನಕ್ಷತ್ರ 1ನೇ ಪಾದ ಮಾತ್ರ ಬರುತ್ತೆ ಇದ್ದಾಗೂ ನೀವು ಫಲಗಳನ್ನ ಪಡ್ಕೋಬಹುದು. ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿ ಯಾವ ಗ್ರಹ ಇದೆ. ಒಂದು ವೇಳೆ ಮೇಷರಾಶಿಯಲ್ಲಿ ರಾಹು ಇದ್ರೆ ಸ್ವಲ್ಪ ಅದು ದೋಷಕಾರಿಯಾಗ್ತದೆ. ಮಾಂದಿ ಇದ್ರೂ ದೋಷಕಾರಿಯಾಗ್ತದೆ. ಮೇಷರಾಶಿಯಲ್ಲಿ ಶನಿ ಇದ್ರೆ ಶನಿ ನೀಚನಾಗುತ್ತಾನೆ. ಶನಿ ಮೇಷರಾಶಿಯಲ್ಲಿ ಒಂದೇ ಗ್ರಹ ಇದ್ರೆ ಅದು ನೀಚ ಆಗುತ್ತೆ. ಮೇಷರಾಶಿಗೆ ಶನಿಗೆ ನೀಚ ಭಂಗ ಆಗ್ಬೇಕಂದ್ರೆ ರವಿ ಇರಬೇಕು, ಜೊತೆಲಿ ಕುಜ ಇರಬೇಕು. ಅಟ್ಲೀಸ್ಟ್ ಮೇಷರಾಶಿಯಾಧಿಪತಿ ಕುಜ ಹೋಗಿ ಮಕರ ರಾಶಿಯಲ್ಲಿ ಉಚ್ಚನಾಗಬೇಕು. ಆಗ ಶನಿಗೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ. ಇದೊಂದು ಸಣ್ಣ ಮೇಷರಾಶಿಗೆ ಸಂಬಂಧಪಟ್ಟಂತ ವಿಚಾರ. ಇನ್ನಷ್ಟು ಒಳ್ಳೆ ವಿಚಾರಗಳು ಮೇಷರಾಶಿಗೆ ಸಂಬಂಧಪಟ್ಟು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.